ವಿರುದ್ಧ ದೂರು ದಾಖಲಾಗಿದೆ. ಯಶವಂತಪುರ ಠಾಣೆಗೆ ಶಶಾಂಕ್ ಎಂಬುವವರಿಂದ ದೂರನ್ನ ನೀಡಲಾಗಿದೆ. ದಾವಣಗೆರೆಯಲ್ಲಿ ಈಗಾಗಲೇ ದೂರು ದಾಖಲಾಗಿದೆ, ನೋಟಿಸ್ ಅನ್ನ ನೀಡಲಾಗಿದೆ. ಇದರ ಬೆನ್ನಲ್ಲೇ ಈಗ ಯಶವಂತಪುರ ಠಾಣೆಗೆ ಶಶಾಂಕ್ ಎಂಬುವವರು ದೂರನ್ನ ನೀಡಿದ್ದಾರೆ. ಈಶ್ವರಪ್ಪ ವಿರುದ್ಧ ಪ್ರಚೋದನಕಾರಿ ಹೇಳಿಕೆಯ ಆರೋಪವನ್ನ ಮಾಡಿ ದೂರನ್ನ ದಾಖಲು ಮಾಡಲಾಗಿದೆ. ಗುಂಡಿಕ್ಕಿ ಕೊಲ್ಲುವ ಕಾನೂನು ತನ್ನಿ ಅಂತ ಈಶ್ವರಪ್ಪ ಅವರು ಹೇಳಿದ್ರು. ಡಿಕೆ ಸುರೇಶ್, ವಿನಯ್ ಕುಲಕರ್ಣಿ ವಿರುದ್ಧ ಹರಿಹಾಯ್ದಿದ್ದ ಈಶ್ವರಪ್ಪ, ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಸಾಲು ಸಾಲು ದೂರುಗಳು ಈಗ ದಾಖಲಾಗ್ತಾ ಇದ್ದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಈಗ ಈಶ್ವರಪ್ಪ ಅವರ ಹೇಳಿಕೆಯಿಂದಾಗಿ ಅವರ ವಿರುದ್ಧವಾಗಿ ಈಗ ದೂರುಗಳು ಮೇಲಿಂದ ಮೇಲೆ ದಾಖಲಾಗ್ತಾನೆ ಇದಾವೆ. ಈಗ ಬೆಂಗಳೂರಲ್ಲೂ ಸಹ ದೂರು ದಾಖಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಪ್ರಗತಿ, ಹೌದು. ಅಂದ್ರೆ ನಿನ್ನೆ ಈ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ದೂರನ್ನ ದಾಖಲು ಮಾಡ್ಬೇಕಾದ್ರೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾರೆ. ಒಂದು ಕಡೆ FIR ಆಗಿದ್ರೆ ಆ ಒಂದು FIR ಆಗಿರುವಂತಹ ಸ್ಥಳಕ್ಕೆ ಎಲ್ಲವನ್ನ ಕೂಡ ವರ್ಗಾವಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಯಶವಂತಪುರದಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಈ ರೀತಿ ಹೇಳಿಕೆಯ ವೈರಲ್ ಆಗಿದೆ, ಆ ವೈರಲ್ ಆಧಾರದ ಮೇರೆಗೆ ಇಲ್ಲೊಂದು ಪಿಟಿಷನ್ ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ಬಂದು ಶಶಾಂಕ್ ಎಂಬಾತ ಅಂದ್ರೆ ಆತ ಏನು ಈ ಒಂದು ಕಾಂಗ್ರೆಸ್ ನ ಬ್ಲಾಕ್ ಅಧ್ಯಕ್ಷ ಅಂತ ಕೂಡ ಇಲ್ಲಿ ಹೇಳಾಗ್ತಿದೆ. ಶಶಾಂಕ್ ಏನಿದ್ದಾನೆ ಆತ ಬಂದು ಇಲ್ಲಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು, ದೂರನ್ನ ಕೊಟ್ಟು ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿನ ಠಾಣಾಧಿಕಾರಿ ಈಗ ಆ ಒಂದು ದೂರನ್ನ ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಎಲ್ಲಾದ್ರೂ FIR ಆಗಿದೆಯಾ ಅಥವಾ FIR ಮಾಡ್ಬೇಕಾದ್ರೆ ಕೂಡ ಹೇಗ್ ಮಾಡ್ಬೇಕು ಅನ್ನೋ ಕೂಡ ಹಿರಿಯ ಅಧಿಕಾರಿಗಳ ಸಲಹೆಯನ್ನ ಪಡ್ಕೊಂಡು ಈಗ ಚರ್ಚೆಯನ್ನ ಕೂಡ ಮಾಡ್ತಿದ್ದಾರೆ. ಸದ್ಯ ಮುಂದಿನ ಏನಾದ್ರು ಬೇರೆ ಕಡೆದು FIR ಆಗಿದ್ರೆ ಈ ಒಂದು ದೂರನ್ನ ಅಲ್ಲಿಗೆ ವರ್ಗಾವಣೆ ಕೂಡ ಮಾಡ್ಲಾಗುತ್ತೆ ಅಥವಾ ಹೊಸದಾಗಿ FIR ಮಾಡಬಹುದು ಅನ್ನೋದನ್ನ ಕೂಡ ಹಿರಿಯ ಅಧಿಕಾರಿಗಳ ಸಲಹೆಯನ್ನ ಪಡ್ಕೊಂಡು ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.